ಹಲೋ ಫ್ರೆಂಡ್ಸ್, ಇವತ್ತು ನಾವು ಮೂಲಂಗಿ ಸಾಂಬಾರು ಮಾಡೋದನ್ನ ನೋಡ್ಕೊಳ್ಳೋಣ. ಈ ಸಾಂಬಾರಲ್ಲಿ ಬೇಳೆನೇ ಹಾಕಲ್ಲ, ನಾನು ಬರೀ ಮೂಲಂಗಿ ಮಾತ್ರ ಹಾಕಿ ಸಾಂಬಾರನ್ನು ಮಾಡ್ತಾ ಇದ್ದೀನಿ. ರುಚಿನೂ ಚೆನ್ನಾಗಿರುತ್ತೆ, ಬೇಗನೂ ಮಾಡ್ಕೋಬೋದು. ಮಾಡೋ ವಿಧಾನ: ಮೊದಲು 300 ಗ್ರಾಮಷ್ಟು ಮೂಲಂಗಿ ತೊಗೊಂಡಿದ್ದೀನಿ. ಮೇಲಿರುವಂಥ ಸಿಪ್ಪೆ ಪೂರ್ತಿ ತೆಗೆದ್ಬಿಟ್ಟು ತೆಳುವಾಗಿ ಕಟ್ ಮಾಡ್ಕೋಬೇಕು. ದಪ್ಪ ಕಟ್ ಮಾಡಬಾರ್ದು, ತೆಳುವಾಗಿ ಕಟ್ ಮಾಡಿಟ್ಕೋಬೇಕು. ನೋಡಿ, ನಾನು ತೋರಿಸ್ತಿದ್ದೀನಲ್ವಾ, ಈ ರೀತಿ ಕಟ್ ಮಾಡಿಟ್ಕೋಬೇಕು ರೌಂಡ್ ಶೇಪಲ್ಲಿ. ನಂತರ ಮಸಾಲ ರುಬ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಿ ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 1/4 ಟೀ ಸ್ಪೂನಷ್ಟು ಅರಿಶಿಣನೂ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಖಾರಕ್ಕೆ 1 ಟೀ ಸ್ಪೂನ್ ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ. ನೀವು ಬೇಳೆ ಸಾರಿನ ಪುಡಿ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಳ್ಳಿ, ಅದು ಸಹ ಚೆನ್ನಾಗಿರುತ್ತೆ. ನಂತರ ನೋಡಿ, ಒಂದೇ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸಿ ನೀರು ಹಾಕಿ ಮೆತ್ತಗೆ ನಾವು ಗಂಧ ಬರುತ್ತಲ್ವ ಆ ರೀತಿ ರುಬ್ಬಿಟ್ಕೊಳ್ಳೋಣ. ನಂತರ ಕಡಾಯಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನೂ ಹಾಕ್ತಿದ್ದೀನಿ. ಜೀರಿಗೆ ಆಲ್ರೆಡಿ ಹಾಕಿದ್ದೀವಿ, ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಹಿ ಬರುತ್ತೆ. ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ಸೇರಿಸಿ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು. ಈರುಳ್ಳಿ ನಾನು ದೊಡ್ಡದಾಗೆ ಕಟ್ ಮಾಡಿದ್ದೀನಿ, ನೀವು ಬೇಕು ಅಂದರೆ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೋಬೋದು. ನೋಡಿ, ಈ ಥರ ಕಲರ್ ಬಂತಲ್ವಾ. ಈಗ ಕಟ್ ಮಾಡಿಟ್ಟಿರೋಂಥ ಮೂಲಂಗಿನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ದೊಡ್ಡ ಸೈಜಿಂದು 1 ಟೊಮೊಟೊ ಹಾಕ್ತಾ ಇದ್ದೀನಿ. ಚಿಕ್ಕದಾದರೆ 2 ಟೊಮೊಟೊನ ಸೇರಿಸ್ಕೊಳ್ಳಿ. ಈಗ ಟೊಮೊಟೊನು ಮೆತ್ತಗಾಗಬೇಕು ಮತ್ತು ಮೂಲಂಗಿನೂ ಪೂರ್ತಿ ಕಲರ್ ಚೇಂಜ್ ಆಗಬೇಕು. ಅಂದರೆ ನಾವು ಮಸಾಲೆ ಹಾಕೋಕೆ ಮೊದಲೇ ಒಂದು ಅರ್ಧ ಭಾಗದಷ್ಟು ಮೂಲಂಗಿ ಬೆಂದೋಗಬೇಕು. ಆ ರೀತಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಯಾವುದೇ ರೀತಿ ಬೇಳೆಕಾಳುಗಳನ್ನು ಹಾಕಿಲ್ಲ ನಾನು, ಹಾಗೇ ಸಾರನ್ನು ಮಾಡ್ತಾ ಇದ್ದೀನಿ. ರುಚಿಗೇನು ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಕಲರ್ ಚೇಂಜ್ ಆದ ನಂತರ ರುಬ್ಬಿಟ್ಟಿರೋಂಥ ಮಸಾಲಾನ ಸೇರಿಸ್ಕೊಂಡು ಇದರಲ್ಲೇ ನಾನು ಚಿಕ್ಕ ಪೀಸಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಟು ರಸ ತೆಗೆದು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ನಂತರ ನಾವು ನೀರನ್ನು ಸೇರಿಸ್ಕೊಳ್ಳೋಣ. ಅಂದರೆ ಬೇಳೆ ಸಾರು ಮಾಡ್ತೀವಲ್ವಾ, ಆ ಥಿಕ್ನೆಸ್ಗಿದ್ರೆ ಸಾರು ಚೆನ್ನಾಗಿರುತ್ತೆ. ನೋಡಿ, ನಾನು ಇಷ್ಟು ನೀರು ಅಂದರೆ ಒಂದು 300 ml ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಕಲ್ಲುಪ್ಪನ್ನು ಹಾಕ್ಕೊಳ್ಳಿ, ಯಾವಾಗಲೂ ಅಷ್ಟೇ ಸಾರಿಗೆ ಕಲ್ಲುಪ್ಪನ್ನು ಸೇರಿಸ್ಕೋಬೇಕು. ಈಗ ಒಂದು ಸಲ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಬರೀ 5 ನಿಮಿಷ ಮಾತ್ರ ಬೇಯಿಸಿದ್ರೆ ಸಾಕು. ಮೂಲಂಗಿ ತುಂಬ ಮೆತ್ತಗೆ ಬೆಂದೋದ್ರೂ ಟೇಸ್ಟ್ ಚೆನ್ನಾಗಿರೋದಿಲ್ಲ. ತಿನ್ನೋವಾಗ ಬಾಯಿಗೆ ಸಿಗ್ತಾ ಇರಬೇಕು, ಆ ರೀತಿ ಬೇಯಿಸ್ಕೋಬೇಕು. ನೋಡಿದ್ರಲ್ಲ, ಕೊತ ಅಂತ ಕುದೀತಾ ಇದೆ, ಘಮನೂ ಚೆನ್ನಾಗಿ ಬರ್ತಾ ಇದೆ. ಈಗ ಸ್ಟವನ್ನು ಆಫ್ ಮಾಡಿಬಿಟ್ಟು ಒಂದು ಕಡ್ಡಿ ಕರಿಬೇವು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮೂಲಂಗಿ ಕರೆಕ್ಟಾಗಿ ಬೆಂದಿದೆ. ನೀವು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಳಿ, ತುಪ್ಪ ಹಾಕ್ಕೊಂಡ್ರೂ ಅಷ್ಟೇ ಈ ಸಾರಲ್ಲಿ ತುಂಬ ರುಚಿ ಕೊಡುತ್ತೆ. ಕರಿಬೇವು ಅಷ್ಟೇ ಲಾಸ್ಟಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಘಮ ಚೆನ್ನಾಗಿರುತ್ತೆ. ಓಕೆ, ನಿಮ್ಮನೇಲೂ ಮಾಡಿಕೊಂಡು ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.